ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವೇ ದಿವಸಗಳೇ ಶುರು ಆಗುತ್ತೆ. ಆ್ಯಂಡ್ ಕಂಟೆಸ್ಟೆಂಟ್ಗಳ ಲಿಸ್ಟ್ಗಳಂತೂ ಸಿಕ್ಕಾಪಟ್ಟೆ ಅದು ಮುಂದೆ ಹೋಗ್ತಾನೆ ಇದೆ. ಆ್ಯಂಡ್ ಒಂದು ದಿನಕ್ಕೊಂದೊಂದು ಹೆಸರುಗಳು ಬರ್ತಾನೆ ಆಗ್ತಾ ಇದೆ ಆ್ಯಂಡ್ ಸೇರ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಬಟ್ ಯಾವುದೂ ಕೂಡ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ಅಪ್ರೋಚ್ ಅಂತೂ ಆಗಿರುತ್ತೆ. ಇವಾಗ ಏನು ನೀವು ಒಂದು ಲಿಸ್ಟ್ ನೋಡ್ತಾ ಇದ್ದಾರೆ ಅದನ್ನು 50% ಅಥವಾ 70% ಜನಕ್ಕೆ ಅಪ್ರೋಚ್ ಆಗಿರುತ್ತೆ. ಬಟ್ ಅವ್ರು ಒಪ್ಕೊಂಡು ಬರೋವಂಥದ್ದು ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಅದನ್ನು ಕನ್ಫರ್ಮ್ ಆಗಿ ಯಾರೂ ಕೂಡ ಹೇಳೋಕ್ಕಾಗಲ್ಲ. ಸೊ ಇನ್ಕ್ಲೂಡಿಂಗ್ ಕಂಟೆಸ್ಟೆಂಟ್ ಕೂಡ ಅವರು ಕೂಡ ಹೇಳೋಂಗಿಲ್ಲ. ಬಿಕಾಸ್ ಆ ರೀತಿಯಲ್ಲಿ ಒಂದು ಅಗ್ರಿಮೆಂಟ್ಗಳನ್ನ ಇರುತ್ತೆ. ಸೊ ಅದಕ್ಕೋಸ್ಕರ ಅದು ಯಾವುದೂ ಕೂಡ ಅಷ್ಟು ಕನ್ಫರ್ಮಾಗಿ ಹೇಳಲಿಕ್ಕೆ ಆಗಲ್ಲ. ಸೊ ಇವರೇ ಬರ್ತಾರೆ ಅಥವಾ ಇವ್ರು ಬರಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇತ್ತೀಚಿನ ಕೆಲವೊಂದು ಲೀಕ್ಗಳ ಅಥವಾ ಒಂದು ಅಪ್ಡೇಟ್ಗಳು ನೋಡ್ತಾ ಇದ್ದರೆ ಕೆಲವರ ಹೆಸರುಗಳು ಪದೇ ಪದೇ ರಿಪೀಟೆಡ್ ಆಗಿ ಬರ್ತಾ ಇದೆ. ಸೊ ಅದ್ರ ಮೇಲೆ ಕನ್ಫರ್ಮ್ ಮಾಡ್ಕೊಬೋದು. ಸೊ ಮೇ ಬಿ ಇವ್ರು ಬರಬಹುದು ಅಂತ, ಬರ್ತಾರೆ ಅಂತಲ್ಲ, ಬರಬಹುದು ಅಂತ. ಮೇ ಬಿ ಅವ್ರಿಗೆ ಅಪ್ರೋಚ್ ಸ್ವಲ್ಪ ಜಾಸ್ತಿ ಟೈಮ್ ಮಾಡಿರ್ಬೋದೇನೋ. ಸೊ ಅಂಥದ್ರ ಮೇಲೆ ತಿಳ್ಕೊಬೋದು ಮೇ ಬಿ ಇವ್ರು ಬರ್ಬೋದು ಅಂತ. ಸೊ ಅದರಲ್ಲಿ ಕೆಲವೊಂದು ಹೆಸರುಗಳಿದೆ, ಆಲ್ರೆಡಿ ನೀವು ಅದ್ರ ಬಗ್ಗೆ ನೋಡಿದ್ದೀರಾ. ಬಟ್ ಈ ಒಂದು ವಿಡಿಯೋದಲ್ಲಿ ಹೇಳ್ತಿರೋವಂಥದ್ದು ಏನು ಅಂತಂದರೆ ಬಿಗ್ ಬಾಸ್ ಸೀಸನ್ 12 ಸೊ 28ನೇ ತಾರೀಕು ಶುರುವಾಗ್ತಿರೋಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು. ಅದು 6 ಗಂಟೆಗೆ ಶುರುವಾಗ್ತಿದೆ. ಆ್ಯಂಡ್ ಟೈಮಿಂಗ್ ಬಗ್ಗೆ ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಇತ್ತು. ಸೊ ಬೇಗ ತೊಗೊಂಡು ಬರ್ತಾರೆ 8 ಗಂಟೆಗೆ ಅಥವಾ 8ವರೆಗೆ ಅಂತೆಲ್ಲ. ಬಟ್ ಇಲ್ಲ, ಸೊ ರಾತ್ರಿ 9ವರೆಗೇ ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಂದು ಪ್ರೋಮೋ ಕೂಡ ಬಿಟ್ಟಿದ್ರು. ಬಟ್ ಅದು ಅಂಥ ಒಂದು ಹೈಪ್ ಕ್ರಿಯೇಟ್ ಮಾಡೋವಂಥ ಒಂದು ಪ್ರೋಮೋ ಏನು ಇರಲಿಲ್ಲ ಅಂತ ನನಗನ್ಸುತ್ತೆ. ಕಂಪೇರೇಟಿವ್ಲಿ ಸೀಸನ್ 11 ತೊಗೊತಾ ಇದ್ದರೆ ಸೊ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಪ್ರೋಮೋ ಬಿಟ್ಟಿದ್ರು. ಬಟ್ ತುಂಬ ಚೆನ್ನಾಗಿ ಮಾಡಿದರು. ಬಟ್ ಈ ಒಂದು ಸೀಸನ್ ನೋಡ್ತಾ ಇದ್ದರೆ ಎಲ್ಲ ಒಂದು ಗ್ರಾಫಿಕಲ್ಲಿ ಇದ್ರ ಮೇಲೇ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಅಂಥ ಒಂದು ಹೈಪ್ ಅಂತೂ ಕ್ರಿಯೇಟ್ ಆಗಿಲ್ಲ. ಸೊ ಅದಕ್ಕೋಸ್ಕರನೇ ಅದೇ ಪ್ರೋಮೋನೇ ಕಟ್ ಮಾಡಿ ಒಂದು ತಿರ್ಗಾ ಅದನ್ನೇ ಅಪ್ಲೋಡ್ ಮಾಡ್ತಿದ್ದಾರೆ. ಸೊ ಅದರಲ್ಲೆಲ್ಲ ಗೊತ್ತಾಗುತ್ತೆ ಹೈಪ್ ಅಷ್ಟು ಬರ್ತಾ ಇಲ್ಲ. ಆ್ಯಂಡ್ ಕಂಟೆಸ್ಟೆಂಟ್ಗಳು ಲೀಕ್ ನೋಡ್ತಾ ಇದ್ದಾರೆ, ಒಂದು 2-3 ಕಂಟೆಸ್ಟೆಂಟ್ಗಳು ಸೊ ಮೇ ಬಿ ಅವರು ಬರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಬೆಂಗಳೂರು ಟೈಮ್ಸ್ ಅವರು ಒಂದು ಲೀಸ್ಟ್ನ ರಿಲೀಸ್ ಮಾಡಿದ್ದಾರೆ. ಸೊ ಇವರಿಗೆ ಒಂದು ಅಪ್ರೋಚ್ ಅಂತೂ ಆಗಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಕೆಲವೊಂದು ಹೆಸರುಗಳಿದೆ, ಅದನ್ನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿಯಲ್ಲಿ ಸೊ ವಿಡಿಯೋಗಳು ಬರ್ತಾ ಹೋಗುತ್ತೆ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮೊದಲೇ ಹೇಳ್ದಂಗೆ ಸೊ 18 ಒಂದು ಕಂಟೆಸ್ಟೆಂಟ್ಗಳ ಒಂದು ಲಿಸ್ಟ್ ಇಲ್ಲಿದೆ. ಸೊ ಅದರಲ್ಲಿ ನಿಮಗೆ ರಿಪೀಟೆಡ್ ಆಗಿ ಬಂದಿರುವಂಥ ಹೆಸರುಗಳು ಅಂತಂದರೆ ಮೊದಲನೇದಾಗಿ ಸ್ವಾತಿ ಅಂತ ನಿಮ್ಗೆ ನಿಮ್ಗೆ ಹೇಳಿದ್ದೀನಿ ನಾನು. ಪ್ರತಿ ವಿಡಿಯೋದಲ್ಲೂ ಕೂಡ ಅವ್ರ ಹೆಸರು ಬರ್ತಾ ಇದೆ. ಮೀನ್ಸ್ ಕಂಟೆಸ್ಟೆಂಟ್ಗಳ ಲಿಸ್ಟು ಅಂತ ಬಂದಾಗ ಅವ್ರ ಹೆಸರು ಬರ್ತಾ ಇದೆ. ಸೊ ಅವ್ರು ಮೇ ಬಿ ಬರ್ಬೋದು ಅಂತ ಅನಿಸುತ್ತೆ. ಆಮೇಲೆ ಸಾಗರ್ ಬಿಡಿಗೌಡ ಅಗೇನ್ ಇವ್ರದ್ದು ಕೂಡ ಬರ್ತಾ ಇದೆ ಹೆಸರು, ಒಂದು ಕನ್ಸಿಸ್ಟೆಂಟಾಗಿ ಬರ್ತಾ ಇದೆ. ಸೊ ಸ್ವಾತಿ ಆ್ಯಂಡ್ ಸಾಗರ್ ಬಿಡಿಗೌಡ ಆ್ಯಂಡ್ ಸಂಜನಾ ಬುರ್ಲಿ ಅಂತ. ಸೊ ಇವ್ರದ್ದು ಸೊ ಅಲ್ಲಲ್ಲಿ ಬರ್ತದೆ, ಜಾಸ್ತಿ ಏನು ಬಂದಿಲ್ಲ ಅಂದರೂ ಕೂಡ. ಸೊ ಮೇ ಬಿ ಇವ್ರದ್ದು ಕೂಡ ಆಪ್ಷನ್ ಇದೆ ಬರುವಂಥದ್ದು. ಆ್ಯಂಡ್ ಸಮೀರ್ MD ಅಂತ. ಸೊ ನನ್ನ ಪ್ರಕಾರ ಇಲ್ಲ ಅಂತ ಅನಿಸುತ್ತೆ. ಸಮೀರ್ MD ಹೆಸರು ಬರ್ತಾ ಇದೆ, ಅಪ್ರೋಚ್ ಅಂತ ಮಾಡಿರ್ತಾರೆ. ಬಟ್ ಅವ್ರು ಬರೋವಂಥದ್ದು ತುಂಬ ಕಷ್ಟ. ಆ್ಯಂಡ್ ದಿವ್ಯಾ ವಸಂತ. ಸೊ ಮೇ ಬಿ ಇವ್ರಿಗೂ ಕೂಡ ಸದ್ಯಕ್ಕೇನು ಕೆಲಸ ಇಲ್ಲ, ಮೇ ಬಿ ಬಂದರೂ ಬರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಗಗನ್ ಶ್ರೀನಿವಾಸ್ ಅಂತ, ಇವರು ನಮ್ಮ ಡಾಕ್ಟರ್ ಬ್ರೋ ಅವರು. ಅಪ್ರೋಚ್ ಖಂಡಿತವಾಗ್ಲೂ ಸುಮಾರು ಸರಿ ಮಾಡಿರ್ತಾರೆ. ನನ್ನ ಪ್ರಕಾರ ಅವರು ಬರೋದು ತೀರಾ ಕಮ್ಮಿ ಇದೆ. ಆ್ಯಂಡ್ ಶ್ವೇತಾ ಪ್ರಸಾದ್. ಸೊ ಇವ್ರದ್ದು ಹೆಸರು ಪ್ರತಿ ಒಂದು ಲಿಸ್ಟಲ್ಲಿ ಇದ್ದೇ ಇರುತ್ತೆ. ಮೇ ಬಿ ಇವರು ಬರ್ತಾರೆ ಅಂತ ಅನ್ಸುತ್ತೆ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿರುವಂಥದ್ದು. ಸೊ ಪ್ರತಿ ವರ್ಷ ಕೂಡ ಬರುತ್ತೆ. ಬಟ್ ಈ ಸರಿ ನೋಡೋಣ ಅನ್ನೋ ರೀತಿಯಲ್ಲಿ ಹೇಳಿದರು, ಅದು ಸಸ್ಪೆನ್ಸ್ ಆಗಿರಲಿ ಅನ್ನೋ ರೀತಿಯಲ್ಲಿ ಹೇಳಿದರು. ಮೇ ಬಿ ಅವ್ರು ಬರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಮೇಘಾ ಶೆಟ್ಟಿ ಅವರು. ಸೊ ಅಗೇನ್ ಮೇಘಾ ಶೆಟ್ಟಿ ಸೊ ಸದ್ಯಕ್ಕೆ ಯಾವ ಒಂದು ಸೀರಿಯಲ್ ಇಲ್ಲ ಅಂತ ಅನಿಸುತ್ತೆ. ಜಾಸ್ತಿ ಅಲ್ಲಿ ಇಲ್ಲಿ ಫೋಟೋಶೂಟ್ಗಳು ಅದು ಇದು ಮಾಡ್ತಾ ಇರ್ತಾರೆ. ಮೇ ಬಿ ಅವ್ರು ಬರ್ಬೋದು ಅಂತ ಅನಿಸುತ್ತೆ ಅಪ್ರೋಚ್ ಮಾಡಿದರೆ. ಆ್ಯಂಡ್ ಅರವಿಂದ್ ರತನ್ ಅಂತ, ಮೇ ಬಿ ಇವರು ಯಾರೋ ಸಂಖ್ಯಾಶಾಸ್ತ್ರದವರು ಅಂತ ಅನಿಸುತ್ತೆ. ಇವ್ರು ಬರ್ತಾರಂತ ಅನಿಸುತ್ತೆ ನನಗೆ, ಬರ್ಬೋದು. ಏನು ಮತ್ತು ಸ್ವಲ್ಪ ಪಬ್ಲಿಸಿಟಿ ಬೇಕಲ್ಲ. ಇವ್ರು ಹೆಸರು ಕೇಳಿಲ್ಲ ನಾನು. ಮೇ ಬಿ ಈ ಬಿಗ್ ಬಾಸ್ ಬಂದಾಗಲೇ ಹೆಸರು ಕೇಳಿರೋವಂಥದ್ದು. ಮೇ ಬಿ ಅವರು ಬರ್ಬೋದು ಅಪ್ರೋಚ್ ಮಾಡಿದರೆ. ಆ್ಯಂಡ್ ಪಾಯಲ್ ಚಂಗಪ್ಪ ಅಂತ. ಸೊ ಇವರು ಕನ್ನಡದಲ್ಲಿ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿದಾರಲ್ಲ. ಸೊ ಮೇ ಬಿ ರೀಸೆಂಟಾಗಿ ಒಂದು ಯಾವುದೋ ತೆಲುಗು ಒಂದು ಶಾರ್ಟ್ ಫಿಲಮು ವೆಬ್ ಸೀರೀಸ್ ಎಲ್ಲ ನೋಡಿದೆ ನಾನು. ಸೊ ಮೇ ಬಿ ಅವರು ಅಲ್ಲಿ ಬ್ಯುಸಿ ಇದ್ದರೆ ಬರೋದು ಡೌಟು. ಬಟ್ ಹೇಳಲಿಕ್ಕಾಗಲ್ಲ, ಅಲ್ಲೇನಾದರೂ ವರ್ಕ್ ಕಂಪ್ಲೀಟ್ ಆಗಿ ಸೊ ಬಂದರೂ ಬರ್ಬೋದು. ಓಕೆ, ಸೊ ಅದು ಯಾವುದೂ ಕೂಡ ಕನ್ಫರ್ಮ್ ಹೇಳಲಿಕ್ಕಾಗಲ್ಲ. ಬಟ್ ಅಪ್ರೋಚ್ ಅಂತೂ ಮಾಡಿರ್ತಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ವರುಣ್ ಆರಾಧ್ಯ. ಸೊ ಇವರು ಕೂಡ ಅಷ್ಟು ಲಾಸ್ಟ್ ಒಂದು 2 ಸೀಸನಿಂದ ಬರ್ತಾನೆ ಇದೆ. ಆ್ಯಂಡ್ 2 ಸೀಸನಿಂದ 10-11. ಸೊ ಇನ್ನೇನು 10-11 ಸೀಸನ್ ಬರಬೇಕು, ಇನ್ನೇನು ಶುರು ಆಗಬೇಕು. ಆ ಟೈಮಲ್ಲೇ ಕೆಲವೊಂದು ಕಾಂಟ್ರವರ್ಸಿಗಳು ಆಗಿತ್ತು. ಬಟ್ ಈ ಸಾರಿ ಏನೂ ಆಗಿಲ್ಲ. ಮೇ ಬಿ ಅವರು ಬರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಗಗನ ಬರಿ ಅಂತ. ಮೇ ಬಿ ಇವರು ಗಗನ ಅಂದರೆ ಈ ಮಹಾನಟಿದಲ್ಲಿ ಇದ್ರಲ್ಲ ಅವರು ಅಂತ ಅನಿಸುತ್ತೆ. ಸೊ ರೀಸೆಂಟಾಗಿ ಯಾವುದೋ ಒಂದು ಸೀರಿಯಲ್ ಬೇರೆ ಶುರು ಆಯಿತು ಅಂತ ಅನಿಸುತ್ತೆ. ಸೊ ಅವ್ರು ಬರೋವಂಥದ್ದು ಕಷ್ಟ. ಅವರು ಬರಲಿಕ್ಕಿಲ್ಲ ಅಂತ ಅನಿಸುತ್ತೆ, ಅದು ಸೀರಿಯಲ್ ಏನಾದರೂ ಸ್ಟಾರ್ಟ್ ಆಗಿದ್ರೆ. ಆ್ಯಂಡ್ ವಿಜಯ್ ಸೂರ್ಯ. ಸೊ ಇವ್ರದ್ದು ಒಂದು ಸೀರಿಯಲ್ ಕೂಡ ಇವಾಗ ರೀಸೆಂಟಾಗಿ ಎಂಡ್ ಆಯಿತು. ಸೊ ಇವರು ಕೂಡ ಬರ್ಬೋದು. ಆ್ಯಂಡ್ ಸಿನಿಮಾಗಳು ಸುಮಾರು ಮಾಡಿದ್ದಾರೆ, ಸುಮಾರಲ್ಲ ಕೆಲವೊಂದು ಸಿನಿಮಾ ಮಾಡಿದ್ದಾರೆ. ಬಟ್ ಅಂಥ ಒಂದು ಹೇಳ್ಕೊಳ್ಳೋವಂಥ ಒಂದು ಸಕ್ಸಸ್ ಅಂತೂ ಕಂಡಿಲ್ಲ. ಸೊ ಇಲ್ಲಿ ಬಂದರೆ ಸ್ವಲ್ಪ ಏನಾದರೂ ಲಕ್ ಚೇಂಜ್ ಆಗ್ಬೋದು ಅನ್ನೋದಕ್ಕೋಸ್ಕರ ಎಕ್ಸ್ಪೆರಿಮೆಂಟ್ಗೋಸ್ಕರ ಬರ್ಬೋದು. ಆ್ಯಂಡ್ ದೀಪಿಕಾ ಗೌಡ ಅವರು. ಸೊ ಕಾಮಿಡಿ ಕಿಲಾಡಿಗಳು. ಸೊ ಇವ್ರಿಗೆ ಅಪ್ರೋಚ್ ಆಗಿದ್ದಾರೆ, ಇವರು ಕೂಡ ಬರ್ತಾರೆ. ಆ್ಯಂಡ್ ಧನುಷ್ ಅಂತ. ಆ್ಯಂಡ್ ಅಮೃತ ರಾಮಮೂರ್ತಿ. ಆ್ಯಂಡ್ ಸಿಂಗರ್ ಸುನಿಲ್ ಆ್ಯಂಡ್ ಬಾಳು ಬೆಳಗುಂದಿ.
ಸೊ ಇವರಿಬ್ಬರು ಕೂಡ ಉತ್ತರ ಕರ್ನಾಟಕದಿಂದ ಒಂದು ಭಾಗದಿಂದ ಬರುವಂಥವ್ರು, ಸಿಂಗರ್ ಸುನಿಲ ಆ್ಯಂಡ್ ಬಾಳು ಬೆಳಗುಂದಿ. ರೀಸೆಂಟ್ ಒಂದು ಇಂಟರ್ವ್ಯೂಲ್ ನೋಡ್ತಾ ಇದೆ, ಬಾಳು ಬೆಳಗುಂದಿ ಹೇಳ್ತಿರುವಂಥದ್ದು ಬಿಗ್ ಬಾಸ್ಗಿಂತ ಫ್ಯಾಮಿಲಿ ಮುಖ್ಯ ಅಂತ ಹೇಳ್ತಾ ಇದ್ರು. ಮೇ ಬಿ ಅವ್ರಿಗೆ ಇವಾಗ ಒಂದು ಸಿನಿಮಾದಲ್ಲೂ ಕೂಡ ಒಂದು ಸಾಂಗ್ ಬರೆಯುವಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು. ಸೊ ಸಿನಿಮಾಗಳಲ್ಲಿ ಸ್ವಲ್ಪ ಅವ್ರಿಗೆ ಈ ಸಾಹಿತ್ಯ ಬರೆಯುವಂಥದ್ರ ಬಗ್ಗೆ ಸ್ವಲ್ಪ ಅವಕಾಶ ಸಿಗ್ತಾ ಇದೆ. ಮೇ ಬಿ ಅದನ್ನು ಅವರು ಯೂಸ್ ಮಾಡ್ಕೊತಾರೆ. ಮೇ ಬಿ ಬಿಗ್ ಬಾಸ್ಗೆ ಬರುವಂಥದ್ದು ಡೌಟು ಅಂತ ಅನಿಸುತ್ತೆ. ಹೇಳಲಿಕ್ಕಾಗಲ್ಲ, ಇವಾಗ ಒಂದು ಹೇಳ್ತಾರೆ, ಆಮೇಲೆ ಇನ್ನೊಂದು ಟೈಮಲ್ಲಿ ಇನ್ನೊಂದು ಹೇಳ್ತಾರೆ. ಸಂಗೀತ ಸಿಂಗರ್ ಹೇಳಿಲ್ಲ 1 ಕೋಟಿ ಕೊಟ್ಟರು ಬರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅವರೇ ಬಿಗ್ ಬಾಸ್ಗೆ ಬಂದಿರೋವಂಥದ್ದು. ಸೊ ಆಫರ್ ಬಂದಾದಮೇಲೆ ಒಂದು ಯೋಚನೆ ಅಂತೂ ಮಾಡ್ತಾರೆ, ಬರಬೇಕಾ ಬರಬಾರ್ದು ಅನ್ನೋವಂಥದ್ದು. ನಾನು ಇಲ್ಲಿ ಹಾಕಿರೋವಂಥ ಲಿಸ್ಟಲ್ಲಿ ನನ್ನ ಪ್ರಕಾರ ಒಂದು 2 ಇಂದ 3 ಜನ ಅಷ್ಟೇ ಬರೋವಂಥದ್ದು. ಮಿಕ್ಕಿದವರೆಲ್ಲನೂ ಸುಮ್ಮನೆ ಗಾಳಿ ಸುದ್ದಿಯಾಗೇ ಇರುತ್ತೆ ಹೊರತು ಇನ್ಯಾವುದೂ ಕೂಡ ಅಷ್ಟು ಕನ್ಫರ್ಮಾಗಿ ಹೇಳಲಿಕ್ಕಾಗಲ್ಲ ಇವ್ರು ಬರ್ತಾರಂತೆ. ಬಿಕಾಸ್ ಲಾಸ್ಟ್ ಟೈಮ್ ಬಿಗ್ ಬಾಸ್ ಅವರೇ ಒಂದು ಟೀಸರಲ್ಲಿ ಕೆಲವೊಂದು ಫೋಟೋಸ್ಗಳನ್ನು ಹಾಕಿದ್ರು ಇವ್ರು ಬರ್ಬೋದು ಅಂತ. ಅದರಲ್ಲಿ ಹರಿಪ್ರಿಯ ಅವ್ರದ್ದಿತ್ತು, ಕಿರಣ್ ರಾಜ್ ಅವ್ರದ್ದಿತ್ತು. ಸೊ ಇಂಥ ಟೈಮಲ್ಲಿ ಇವರೇ ಬಿಗ್ ಬಾಸ್ ನಿಮ್ಮಿಂದನೇ ಬೇಕು ಅಂತಲೇ ಕೆಲವೊಂದು ಲೀಕ್ಗಳನ್ನು ಮಾಡ್ತಾ ಇರ್ತಾರೆ. ಸೊ ಅದು ಬಿಟ್ಟು ಏನಾದರೂ ಬರುತ್ತಲ್ಲ, ಸೊ ಅವಾಗ ನಮಗೆ ಸರ್ಪ್ರೈಸ್ ಅಂತ ಅನಿಸುತ್ತೆ. ಸೊ ಆ ಒಂದು ಇದಕ್ಕೋಸ್ಕರನೇ ಅವರು ಈ ರೀತಿಯ ಕೆಲವೊಂದು ಹೆಸರುಗಳನ್ನು ಹಂಗೆ ಬಿಡ್ತಾ ಇರ್ತಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ನನ್ನ ಪ್ರಕಾರ ನಾನು ಹೇಳಿರೋದ್ರಲ್ಲಿ ಒಂದು 2 ರಿಂದ 3 ಜನ, ಈ 18 ಜನರಲ್ಲಿ 2 ರಿಂದ 3 ಜನ ಅಷ್ಟೇ ಬರೋವಂಥದ್ದು. ಅದಕ್ಕಿಂತ ಜಾಸ್ತಿ ಬಂದರೆ ನನಗೆ ಸರ್ಪ್ರೈಸ್ ಆಗುತ್ತೆ. ಓಕೆ, ಸೊ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ 18 ಜನರಲ್ಲಿ ನಿಮಗೆ ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋಸ್ಗಳು ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ, ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ಪ್ರೆಸ್ ಮೀಟ್ ಯಾವಾಗಿರುತ್ತೆ ಅಂತ ಮೇ ಬಿ 25th or 26th ಅಂತ ಅನಿಸುತ್ತೆ. ಇನ್ನೇನು ಬಿಗ್ ಬಾಸ್ ಒಂದು 2-3 ದಿನ ಇದೆ ಅಂದಾಗ ಬಿಗ್ ಬಾಸ್ ಬಗ್ಗೆ ಒಂದು ಇದಕ್ಕೋಸ್ಕರನೇ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಲಾಸ್ಟ್ ಟೈಮ್ ಮಾಡಿರೋವಂಥದ್ದು ಓನ್ಲಿ ಸುದೀಪ್ ಸರ್ ಒಂದು ಅನೌನ್ಸ್ಮೆಂಟ್ಗೋಸ್ಕರನೇ, ಮೀನ್ಸ್ ಅವ್ರು ಹೋಸ್ಟ್ ಮಾಡ್ತಾರೆ ಮುಂದೆ ಅಂತ ಅನ್ನೋದಕ್ಕೋಸ್ಕರನೇ ಸೊ ಆ ಒಂದು ಪ್ರೆಸ್ ಮೀಟ್ ಮಾಡಿರೋವಂಥದ್ದು. ಸೊ ಇವಾಗ ಮಾಡೋವಂಥದ್ದು ಬಿಗ್ ಬಾಸ್ಗೆ ಸಂಬಂಧಪಟ್ಟಂಥದ್ದು, ಕಂಟೆಸ್ಟೆಂಟ್ಗೆ ಮತ್ತು ಬಿಗ್ ಬಾಸ್ ಮನೆಗೆ ಸಂಬಂಧಪಟ್ಟಂಥದ್ದು ಆ್ಯಂಡ್ ಕಾನ್ಸೆಪ್ಟು, ಥೀಮು ಏನಿದೆಯಲ್ಲ, ಸೊ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆ್ಯಂಡ್ ಮನೆ ಬಗ್ಗೆ ಮಾತಾಡಬೇಕು ಅಂದರೆ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಬಿಡದಿನಲ್ಲಿ ಆ ಒಂದು ಸೆಟ್ನ ಹಾಕಿದ್ದಾರೆ. ಆ್ಯಂಡ್ ಕೆಲವೊಂದು ಫೋಟೋಸ್ಗಳು ಕೂಡ ಲೀಕ್ ಆಗಿದ್ದು. ಮೇ ಬಿ ಅದು ತುಂಬ ಹಳೇದಂತ ಅನಿಸುತ್ತೆ, ಇವಾಗ ಕಂಪ್ಲೀಟಾಗಿ ರೆಡಿ ಆಗಿರುತ್ತೆ. ಆ್ಯಂಡ್ ಮಾಕ್ ಒಂದು ಎಪಿಸೋಡ್ಗಳನ್ನು ಕೂಡ ಮಾಡ್ತಾರೆ. ಅಂದರೆ ಕೆಲವು ಕಂಟೆಸ್ಟೆಂಟ್ಗಳನ್ನ ರೀತಿಯಲ್ಲಿ ಕೆಲವ್ರನ್ನ ಒಳಗಡೆ ಬಿಟ್ಟು ಸೊ ಮೈಕ್ ಟೆಸ್ಟ್ ಮಾಡುವಂಥದ್ದಾಗಿರ್ಬೋದು, ಕ್ಯಾಮ್ರಾ ಟೆಸ್ಟ್ ಮಾಡುವಂಥದ್ದಾಗಿರ್ಬೋದು, ಅದು ಪ್ರತಿ ಎಪಿಸೋಡಲ್ಲೂ ಕೂಡ ನಡೆಯುತ್ತೆ. ಮೇ ಬಿ ಹೊಸ ಮನೆ ಶಿಫ್ಟ್ ಆಗಿರೋದ್ರಿಂದ ಅದು ಇನ್ನೂ ಕೂಡ ಸ್ವಲ್ಪ ಇವಾಗ ಸ್ಟಾರ್ಟ್ ಮಾಡಿರ್ತಾರೆ ಆಲ್ರೆಡಿ ನನ್ನ ಪ್ರಕಾರ. ಒಂದು ಆ ರೀತಿಯಲ್ಲಿ ಮಾಕ್ ಒಂದು ಎಪಿಸೋಡ್ ಕೂಡ ಮಾಡಬಹುದು. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.